ಸರಳ ಸಂಸ್ಕೃತ ಕಲಿಕೆಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದಿನ ಸೆಷನ್ ಅಲ್ಲಿ ನಾವು ಮೇಲೆ, ಕೆಳಗೆ, ಮುಂದೆ, ಹಿಂದೆ, ಬಲಕ್ಕೆ, ಎಡಕ್ಕೆ ಅನ್ನುವಂತಹ ಶಬ್ದಗಳನ್ನು ನೋಡಿ ಇವುಗಳಿಗೆ ಸೆಂಟೆನ್ಸ್ ಅನ್ನ ಹೇಗ್ ಮಾಡೋದು ಅನ್ನೋದನ್ನ ಕೂಡ ನೋಡೋಣ. ಪುರತಃ ಅಂತಂದ್ರೆ ಮುಂದೆ, ಪುರತಃ. ಪೃಷ್ಠತಃ ಅಂತಂದ್ರೆ ಹಿಂದೆ, ಪೃಷ್ಠತಃ. ದಕ್ಷಿಣತಃ ಬಲಗಡೆ, ದಕ್ಷಿಣತಃ ಬಲಗಡೆ. ವಾಮತಃ ಎಡಗಡೆ, ವಾಮತಃ ಎಡಗಡೆ. ಉಪರಿ ಮೇಲೆ, ಉಪರಿ. ಅಧಃ ಕೆಳಗೆ, ಅಧಃ. ಈಗ ನಾವಿಲ್ಲಿರುವಂತಹ ಒಂದು ಚಿತ್ರವನ್ನ ನೋಡಿ, ಇದರಲ್ಲಿ ಪುರತಃ, ಪೃಷ್ಠತಃ, ವಾಮತಃ, ದಕ್ಷಿಣತಃ, ಉಪರಿ, ಅಧಃ ಇದಕ್ಕೆಲ್ಲ ಹೇಗೆ ವಾಕ್ಯ ರಚನೆಯನ್ನು ಮಾಡಬೇಕು ಅನ್ನೋದನ್ನ ನೋಡಿ. ಏಷಃ ಕಃ? ಏಷಃ ವೃಕ್ಷಃ, ಏಷಃ ವೃಕ್ಷಃ. ವೃಕ್ಷಸ್ಯ ವಾಮತಃ ಕಿಮಸ್ತಿ? ಮರದ ಎಡಗಡೆ ಏನಿದೆ? ವೃಕ್ಷಸ್ಯ ವಾಮತಃ ಗೃಹಂ ಅಸ್ತಿ, ವೃಕ್ಷಸ್ಯ ವಾಮತಃ ಗೃಹಂ ಅಸ್ತಿ. ಗೃಹಸ್ಯ ದಕ್ಷಿಣತಃ ಕಿಮಸ್ತಿ? ಗೃಹಸ್ಯ ದಕ್ಷಿಣತಃ ಕಿಮಸ್ತಿ? ಗೃಹಸ್ಯ ದಕ್ಷಿಣತಃ ವೃಕ್ಷಃ ಅಸ್ತಿ. ಮನೆಯ ಬಲಕ್ಕೆ ಮರ ಇದೆ, ಮನೆಯ ಬಲಗಡೆ ಮರವು ಇದೆ. ವೃಕ್ಷಸ್ಯ ದಕ್ಷಿಣತಃ ಕಿಮಸ್ತಿ? ವೃಕ್ಷಸ್ಯ ವಾಮತಃ ಗೃಹಮಸ್ತಿ, ಮನೆಯ ಎಡಗಡೆ ಮನೆ ಇದೆ. ವೃಕ್ಷಸ್ಯ ದಕ್ಷಿಣತಃ ಕಿಮಸ್ತಿ? ವೃಕ್ಷಸ್ಯ ದಕ್ಷಿಣತಃ ಬಾವಿ, ಕೂಪಃ ಅಸ್ತಿ. ವೃಕ್ಷಸ್ಯ ದಕ್ಷಿಣತಃ ಕೂಪಃ ಅಸ್ತಿ. ಕೂಪಸ್ಯ ವಾಮತಃ ಕಿಮಸ್ತಿ? ಕೂಪಸ್ಯ ವಾಮತಃ, ಕೂಪಃ ಬಾವಿ, ಬಾವಿಯ ಎಡಗಡೆ ಏನಿದೆ? ವೃಕ್ಷಸ್ಯ ವಾಮತಃ, ವಾಮತಃ ಕಿಮಸ್ತಿ? ಕೂಪಸ್ಯ ವಾಮತಃ, ಕೂಪಸ್ಯ ವಾಮತಃ ಕಿಮಸ್ತಿ? ವೃಕ್ಷಃ ಅಸ್ತಿ. ವಾಮತಃ ದಕ್ಷಿಣತಃ. ಸೊ ಇಲ್ಲಿ ನೋಡ್ಬೇಕು, ಮರದ ಅಂತ ಬಳಸ್ಬೇಕಿದ್ರೆ ಇಲ್ಲಿ ನಾವು ವೃಕ್ಷಸ್ಯ ಅಂತ ಆಡ್ ಮಾಡ್ತಿದೀವಿ. ವೃಕ್ಷ ಮತ್ತೆ ಸ್ಯ, ವೃಕ್ಷಸ್ಯ ಮರದ. ಗೃಹಂ ಮನೆಯ ಅಂತ ಹೇಳ್ಬೇಕಿದ್ರೆ ಗೃಹಸ್ಯ. ಕೂಪಃ ಕೂಪಸ್ಯ. ಈಗ ವಾಮತಃ ದಕ್ಷಿಣತಃ, ಎಡಗಡೆ ಬಲಗಡೆ. ಸೊ ಇದನ್ನ ಸೆಂಟೆನ್ಸ್ ಅಲ್ಲಿ ಹೇಗೆ ಮಾಡೋದು ಅಂತ ಗೊತ್ತಾಯ್ತು. ಸೊ ಇನ್ನು ನಾವು ಪುರತಃ ಪೃಷ್ಠತಃ ನೋಡೋಣ. ಪರ್ವತಸ್ಯ ಪುರತಃ ಕಿಮಸ್ತಿ? ಪರ್ವತಸ್ಯ ಪುರತಃ ಕಿಮಸ್ತಿ? ಪರ್ವತಸ್ಯ ಪುರತಃ ಗೃಹಂ ಅಸ್ತಿ, ಪರ್ವತಸ್ಯ ಪುರತಃ ಗೃಹಂ ಅಸ್ತಿ. ಪರ್ವತಸ್ಯ ಪುರತಃ ಕಿಮಸ್ತಿ? ಪರ್ವತಸ್ಯ ಪುರತಃ ಕೂಪಃ ಅಸ್ತಿ, ಬಾವಿಯು ಇದೆ, ಬೆಟ್ಟದ ಮುಂದ್ಗಡೆ ಬಾವಿ ಇದೆ. ಪರ್ವತಸ್ಯ ಪುರತಃ ಕಿಮಸ್ತಿ? ಪರ್ವತಸ್ಯ ಪುರತಃ ವೃಕ್ಷಃ ಅಸ್ತಿ. ವೃಕ್ಷಸ್ಯ ಪೃಷ್ಠತಃ ಮರದ ಹಿಂದೆ, ಪೃಷ್ಠತಃ. ಪುರತಃ ಅಂತಂದ್ರೆ ಮುಂದೆ, ಪೃಷ್ಠತಃ ಅಂತಂದ್ರೆ ಹಿಂದೆ ಅಲ್ವಾ? ಸೊ ವೃಕ್ಷಸ್ಯ ಪೃಷ್ಠತಃ ಕಿಮಸ್ತಿ? ಮರದ ಹಿಂದೆ ಏನಿದೆ? ಮರದ ಹಿಂದೆ ಪರ್ವತ ಇದೆ ಅಲ್ವಾ, ಬೆಟ್ಟ ಇದೆ. ವೃಕ್ಷಸ್ಯ ಪೃಷ್ಠತಃ ಪರ್ವತಃ ಅಸ್ತಿ, ವೃಕ್ಷಸ್ಯ ಪೃಷ್ಠತಃ ಪರ್ವತಃ ಅಸ್ತಿ. ಪರ್ವತಸ್ಯ ಪುರತಃ, ಪರ್ವತದ ಮುಂದೆ ವೃಕ್ಷ ಇದೆ, ಮರವು ಇದೆ. ಪರ್ವತಸ್ಯ ಪುರತಃ ವೃಕ್ಷಃ ಅಸ್ತಿ. ಸಮ್ಯಕ್. ಹೀಗೆ ಪುರತಃ ಮತ್ತೆ ಪೃಷ್ಠತಃನು ಸೆಂಟೆನ್ಸ್ ಅಲ್ಲಿ ಹೇಗ್ ಮಾಡೋದು ಅಂತ ನೋಡಿದ್ವಿ ಅಲ್ವಾ? ಸೊ ಈಗ ಉಪರಿ ಅಧಃ ಅನ್ನೋದನ್ನ ನೋಡಿ. ಉಪರಿ ಅಂತಂದ್ರೆ ಮೇಲೆ, ಅಧಃ ಅಂತಂದ್ರೆ ಕೆಳಗೆ. ಗೃಹಸ್ಯ ಉಪರಿ ಮನೆಯ ಮೇಲೆ, ಗೃಹಸ್ಯ ಉಪರಿ ಕಃ ಅಸ್ತಿ? ಗೃಹಸ್ಯ ಉಪರಿ ಕಿಮಸ್ತಿ? ಗೃಹಸ್ಯ ಉಪರಿ ಕುಕ್ಕುಟಃ ಅಸ್ತಿ, ಕೋಳಿ, ಕುಕ್ಕುಟಃ. ಗೃಹಸ್ಯ ಉಪರಿ ಮನೆಯ ಮೇಲೆ, ಗೃಹಸ್ಯ ಉಪರಿ ಕುಕ್ಕುಟಃ ಅಸ್ತಿ. ಪರ್ವತಸ್ಯ ಉಪರಿ ಕಿಮಸ್ತಿ? ಪರ್ವತಸ್ಯ ಉಪರಿ, ಪರ್ವತದ ಮೇಲ್ಗಡೆ ಏನಿದೆ? ಮೋಡ ಇದೆ. ಪರ್ವತಸ್ಯ ಉಪರಿ ಮೇಘಃ ಅಸ್ತಿ, ಪರ್ವತಸ್ಯ ಉಪರಿ ಮೇಘಃ ಅಸ್ತಿ. ಕುಕ್ಕುಟಸ್ಯ ಅಧಃ ಕಿಮಸ್ತಿ? ಕೋಳಿಯ ಕೆಳಗಡೆ ಏನಿದೆ? ಕುಕ್ಕುಟಸ್ಯ ಅಧಃ ಕಿಮಸ್ತಿ? ಕುಕ್ಕುಟಸ್ಯ ಅಧಃ ಗೃಹಂ ಅಸ್ತಿ, ಕುಕ್ಕುಟಸ್ಯ ಅಧಃ ಗೃಹಂ ಅಸ್ತಿ. ವೃಕ್ಷಸ್ಯ ಅಧಃ ಕಿಮಸ್ತಿ? ವೃಕ್ಷಸ್ಯ ಅಧಃ ಕೂಪಃ ಅಸ್ತಿ, ಮರದ ಕೆಳಗಡೆ ಬಾವಿಯು ಇದೆ. ವೃಕ್ಷಸ್ಯ ಅಧಃ ಕೂಪಃ ಅಸ್ತಿ. ಪುರತಃ ಮುಂದೆ, ಪೃಷ್ಠತಃ ಹಿಂದೆ, ವಾಮತಃ ಎಡಗಡೆ, ದಕ್ಷಿಣತಃ ಬಲಗಡೆ, ಉಪರಿ ಮೇಲೆ, ಅಧಃ
ಕೆಳಗಡೆ. ಸೊ ಇದನ್ನ ಆಕ್ಷನ್ ಅಲ್ಲಿ ಮಾಡೋಣ. ಸೊ ನಾನು ಹೇಳ್ತಿರ್ತೀನಿ, ನನ್ನ ಜೊತೆ ನೀವು ಕೂಡ ಆಕ್ಷನ್ ನ ಮಾಡಬಹುದು. ಪುರತಃ, ಪೃಷ್ಠತಃ, ಉಪರಿ, ಅಧಃ, ದಕ್ಷಿಣತಃ, ವಾಮತಃ, ವಾಮತಃ, ದಕ್ಷಿಣತಃ, ಅಧಃ, ಉಪರಿ, ಪೃಷ್ಠತಃ, ಪುರತಃ. ಸೊ ಇವತ್ತಿನ ಸೆಷನ್ ಅಲ್ಲಿ ಹೇಳಿರುವಂತಹ ಅಂಶಗಳು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅರ್ಥ ಆಗಿದ್ದ ಪಕ್ಷದಲ್ಲಿ ನಿಮ್ಮ ಬಲಗಡೆ ಏನಿದೆ, ದಕ್ಷಿಣತಃ ಕಿಮಸ್ತಿ, ಹಾಗೆ ನಿಮ್ಮ ಮುಂದೆ ಏನಿದೆ ಅಥವಾ ಯಾರಿದ್ದಾರೆ ಅನ್ನೋದನ್ನ ನಮ್ಗೆ ವಾಕ್ಯ ರಚನೆಯನ್ನ ಮಾಡಿ ಕಾಮೆಂಟ್ ಮೂಲಕ ನಮ್ಗೆ ತಿಳಿಸಿ. ಧನ್ಯವಾದ.